ಇನ್ನು ರಾಜ್ಯದ ಸರ್ಕಾರಿ ಬಸ್ಗಳಿರೋದು ಸಾರ್ವಜನಿಕರನ್ನ ಹೊತ್ತೊಯ್ಯೋದಕ್ಕೆ ಹೊರತಾಗಿ ಗುಟ್ಕಾಗಳಿಗೆ ಜಾಹೀರಾತು ಕೊಡೋದಕ್ಕಲ್ಲ ಅಂತ ಹೇಳಿ ಮೊದಲು ಧ್ವನಿ ಎತ್ತಿದ್ದು ನಿಮ್ಮ ಫ್ರೀಡಂ ಟಿವಿ. ಈಗ ಫ್ರೀಡಂ ಟಿವಿಯ ವರದಿಗೆ ಸಿಕ್ಕಿದೆ ಬಿಗ್ ಇಂಪ್ಯಾಕ್ಟ್. ಕೊನೆಗೂ ಸರ್ಕಾರಿ ಬಸ್ಗಳಲ್ಲಿ ತಂಬಾಕು ಜಾಹೀರಾತಿಗೆ ಬ್ರೇಕ್ ಬಿದ್ದಿದೆ. ಕೊನೆಗೂ ಸರ್ಕಾರಿ ಸರ್ಕಾರಿ ಬಸ್ಗಳ ಮೇಲೆ ದರಿದ್ರ ತಂಬಾಕುಗಳ ಜಾಹೀರಾತನ್ನ ಹಾಕಬೇಡಿ. ನಿಮ್ಮ ವಿವೇಚನೆಗೆ ಏನಾಗಿದೆ? ನಿಮ್ಮ ಬುದ್ಧಿ ನಿಮ್ಮ ನಿಯಂತ್ರಣದಲ್ಲಿಲ್ವಾ ಅಂತೇಳಿ ಮೊದಲು ಪ್ರಶ್ನೆ ಮಾಡಿದ್ದು ನಿಮ್ಮ ಫ್ರೀಡಂ ಟಿವಿ. ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ಒತ್ತಿ ಕೂಗಿ ಹೇಳಿದ್ವಿ ನಾವು. ಬಸ್ಸುಗಳು ಇರೋದು ಜನಸಾಮಾನ್ಯರನ್ನ ಹೊತ್ತೊಯ್ಯೋದಕ್ಕೆ, ದರಿದ್ರ ಗುಟ್ಕಾ ಕಂಪನಿಗಳ ಜಾಹೀರಾತು ಹಾಕೋದಕ್ಕಲ್ಲ ಅಂತ ಹೇಳಿ ಗಂಟ್ಲು ಹರ್ಕಂಡಿ ಪ್ರಸಾರ ಮಾಡಿದ್ದು ನಾವು. ಆ ಸುದ್ದಿ ಬಿತ್ತರಾದ ಕೆಲವೇ ದಿನಗಳಲ್ಲಿ ಬಿಗ್ ಇಂಪ್ಯಾಕ್ಟ್ ಇದು. ಕೊನೆಗೂ ಸರ್ಕಾರಿ ಬಸ್ಗಳ ಮೇಲೆ ತಂಬಾಕು ಜಾಹೀರಾತಿಗೆ ಬ್ರೇಕ್ ಬಿದ್ದಿದೆ. ಇನ್ಮೇಲೆ ಬಸ್ಗಳ ಮೇಲೆ ತಂಬಾಕು ಜಾಹೀರಾತು ಹಾಕುವಂತಿಲ್ಲ. ಪಾನ್ ಮಸಾಲ ಜಾಹೀರಾತು ಬಗ್ಗೆ ಮೊದಲು ಧ್ವನಿ ಎತ್ತಿದೆ ಫ್ರೀಡಂ ಟಿವಿ. ಗುಟ್ಕಾ ಜಾಹೀರಾತು ವಿರುದ್ಧ ಫ್ರೀಡಂ ಟಿವಿ ನಿರಂತರ ವರದಿ ಪ್ರಸಾರ ಮಾಡಿತ್ತು. ವಿಸ್ತೃತ ವರದಿ ಪ್ರಸಾರದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಸಾರಿಗೆ ಮಂತ್ರಿ. ಬಸ್ ಮೇಲಿನ ಎಲ್ಲಾ ತಂಬಾಕು ಉತ್ಪನ್ನ ಜಾಹೀರಾತು ತೆರವಿಗೆ ಸೂಚನೆ. ಸಚಿವ ರಾಮಲಿಂಗಾರೆಡ್ಡಿ 4 ನಿಗಮ ಎಂಡಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದಾರೆ. ಕೂಡಲೇ ತಂಬಾಕು ಉತ್ಪನ್ನ ಜಾಹೀರಾತು ತೆರವಿಗೆ ರೆಡ್ಡಿ ಸೂಚನೆಯನ್ನ ಕೊಡಲಿದ್ದಾರೆ. ಇನ್ಮೇಲೆ ಯಾವುದೇ ಸರ್ಕಾರಿ ಬಸ್ ಹಾಗೂ ಬಸ್ ನಿಲ್ದಾಣದಲ್ಲಿ ತಂಬಾಕು ಜಾಹೀರಾತು ಹಾಕಂಗಿಲ್ಲ. ಯಾವುದಾದ್ರೂ ಆಯುರ್ವೇದಿಕ್ ಇಂದು ಬೇರಿನ ಆಡ್ ಹಾಕಿ ಜನರಿಗೆ ಉಪಕಾರ ಆಗೋದು. ಇನ್ನು ಡ್ರಗ್ಸ್ ವಿರುದ್ಧ, ತಂಬಾಕುಗಳ ವಿರುದ್ಧ, ಸಿಗರೇಟ್ ಸೇದಿದ್ರೆ ಕ್ಯಾನ್ಸರ್ ಬರುತ್ತೆ, ತಂಬಾಕು ತಿನ್ನೋದಕ್ಕೆ ಹೋಗಬೇಡಿ, ಬಾಯಿ ತೂತು ಬೀಳುತ್ತೆ ಅಂತೇಳಿ ಆಡ್ ಹಾಕೊಳ್ಳಿ. ನೀವ್ ಹಾಕೊಳ್ಳೋದು ಕಣಕಣದಲ್ಲಿ ಕೇಸರಿ, ತಿಂದ್ರೆ ಪ್ರಪಂಚನೇ ನಿಮ್ದು ಅನ್ನೋ ತರಹದ ಆಡು. ಇದು ಯಾರ ಉದ್ಧಾರಕ್ಕಾಗಿ? ಮೊದಲು ಪ್ರಶ್ನೆ ಮಾಡಿದ್ದು ಫ್ರೀಡಂ ಟಿವಿ. ಈಗ ಖಡಕ್ ಆದೇಶ, ಖಡಕ್ ಸೂಚನೆ. ವಿಮಲ್ಲು, RMD, ಚೈನಿ, ಬೀಡಿ, ಸಿಗರೇಟು ಇವುಗಳ ಆಡ್ಗಳು ಬಸ್ಗಳ ಗೋಡೆಯ ಮೇಲೆ ಇರಕೂಡುದು. ಇನ್ನೂ ಕೆಲ ಪ್ರದೇಶಗಳಲ್ಲಿ ಅಂಡರ್ವೇರು ಬಿಟ್ಟಿಲ್ಲ, ಅದರದ್ದು ಆಡು. ಪಿಂಕು, ಪರ್ಪಲು, ಗ್ರೀನು, ಏನೇನು ಕಲರ್ ಇಂದು ನೋಡೋರಿಗೆ ಕನ್ಫ್ಯೂಸ್, ಚಾಕ್ಲೇಟು ಚಡ್ಡಿನ ಅಂತ. ಆ ಪರಿ ಆಡ್ಗಳ ಹಾಕೋ ತೆವಲು ನಿಗಮಗಳಿಗೆ. ಇನ್ಮೇಲೆ ಯಾವುದೇ, ಈಗ ಈ ಹಿಂದೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು 60 ಕೋಟಿ ಲಾಭ ಇರೋದು ಆ ಜಾಹೀರಾತುಗಳಿಂದ, ನಾವು ಅದನ್ನು ತೆರವು ಮಾಡಿದ್ರೆ ಹೆಂಗ್ರಯ್ಯ ಅಂತ ಹೇಳಿ. ಆದಾಯದ ಮೂಲಗಳೆಲ್ಲವೂ ತಂಬಾಕೆ ಆಗಿದ್ರೆ ಅದರ ಅವಶ್ಯಕತೆನೇ ಇಲ್ಲ. ನೀವು ತಂಬಾಕು, ಬೀಡಿ, ಸಿಗರೇಟ್ ಪರ ಜಾಹೀರಾತು ಮಾಡಿ ಅದರಿಂದ ರಾಜ್ಯಭಾರ ಮಾಡೋದಿದ್ರೆ ಆ ಕರ್ಮಕ್ಕೆ ನೀವು ರಾಜ್ಯಭಾರನೇ ಮಾಡಬೇಡಿ. ಆ ಕರ್ಮಕ್ಕೆ ನೀವು ರಾಜ್ಯಭಾರ ಮಾಡೋದೇ ಅಗತ್ಯ ಇಲ್ಲ. ಸಾರಿಗೆ ಇಲಾಖೆ ಇನ್ನು ಯಾವ ಉದ್ಧಾರಕ್ಕೆ ನೀವು ಗುಟ್ಕಾ ದುಡ್ಡಿಂದ ಸಾರಿಗೆ ಇಲಾಖೆಯ ಇಂಪ್ರೂವ್ಮೆಂಟ್ ಮಾಡ್ತೀರಾ ಅನ್ನೋದಾದ್ರೆ ಈ ಕರ್ಮ ಏನಿದೆ ಸಾರಿಗೆ ಇಲಾಖೆಗೆ? ಲಕ್ಸುರಿ ಬಸ್ಗಳ ಖರೀದಿಯಾಗಿದೆ. ಹಳೆ ಬಸ್ಗಳ ಪಾರ್ಟ್ಸ್ಗಳನ್ನು ಮಾರಾಟ ಮಾಡಿ ಅದರಿಂದಲೂ ಕೂಡ ಆದಾಯ ಬರ್ತಾ ಇದೆ. ನಿಗಮಗಳಲ್ಲಿ ಪುರುಷ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ದಾರೆ, ಅದರಿಂದ ನಿಗಮಗಳಿಗೆ, ಡಿಪೋಗಳಿಗೆ ಆದಾಯ ಇದೆ. ಸಾರಿಗೆ ಇಲಾಖೆಗೆ ಯಾವುದ್ರಲ್ಲಿ ಆದಾಯ ಇಲ್ಲ ಹೇಳಿ? ಸಾರ್ವಜನಿಕರು ಖಾಸಗಿ ಮದುವೆ ಮಾಡಿಕೊಳ್ಳುವಾಗ ಒಪ್ಪಂದದ ಮೇರೆಗೆ ಅಂತ ಹೇಳಿ ನಿಮ್ಮ ಬಸ್ಗಳನ್ನು ಕಳಿಸ್ತಿಲ್ವಾ? ಅದರಿಂದ ಆದಾಯ ಇಲ್ವಾ? ಆದಾಯಕ್ಕೆ ಬೇರೆ ದಾರಿಗಳಿಲ್ವಾ? ತಂಬಾಕು, ವಿಮಲು, ಬೀಡಿ, ಸಿಗರೇಟಿನ ಆಡೇ ಕೊಡಬೇಕಾ? ಇದು ನಿಜಕ್ಕೂ ಕೂಡ ಅತ್ಯಂತ ದುರಂತ. ಇನ್ನು ಮುಂದೆ ಈ ತರಹದ ದರಿದ್ರ ಆಡ್ಗಳು BMTCಯ ಅಥವಾ ಯಾವುದೇ ನಿಗಮದ ಗೋಡೆ ಮೇಲೆ, ಬಸ್ಸುಗಳ ಮೇಲೆ ನೀವು ಕಾಣಿಸಿಕೊಳ್ಳೋದಿಲ್ಲ ಅಥವಾ ಇದು ಕಾಣೋದಿಲ್ಲ.
ಸರ್ಕಾರಿ ಆದೇಶ ಸ್ಪಷ್ಟವಾಗಿದೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಇದನ್ನು ಆದೇಶವನ್ನು ಹೊರಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.